ಪಡೆ ತಮ್ಮೆಲ್ಲ ಶಾಸಕರನ್ನ ರೆಸಾರ್ಟ್ ನಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ನಲ್ಲೂ ಕೂಡ ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಇರುವ ಶಾಸಕರನ್ನ ಕೂಡ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಬಿಟ್ಟಿದ್ದಾರೆ. ಈಗ ಅಲ್ಲಿಂದ ನೇರವಾಗಿ ವಿಧಾನಸೌಧದ ಕಡೆಗೆ JW ಮ್ಯಾರಿಟನ್ ಹೋಟೆಲ್ನಲ್ಲಿ ಎಲ್ಲ ಜೆಡಿಎಸ್ನ ಶಾಸಕರು ಬೀಡು ಬಿಟ್ಟಿದ್ದಾರೆ. ಶಾಸಕರ ಜೊತೆ ತಡರಾತ್ರಿ ತನಕ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ಗಳಾಗಿದೆ ಅಂತ ಶಾಸಕರಿಗೆ ಮತದಾನದ ಬಗ್ಗೆ HD ಕುಮಾರಸ್ವಾಮಿಯವರು ಮಾಹಿತಿ ಕೊಟ್ಟು ತೆರಳಿದ್ದಾರೆ. ಸಭೆಗೆ ಗೈರಾಗಿದ್ರಂತೆ GT ದೇವೇಗೌಡರು, CN ಬಾಲಕೃಷ್ಣ, ಮಂಜುನಾಥ್ ಇರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ರೆಸಾರ್ಟ್ನಿಂದ JDS ಅಷ್ಟು ಜನ ಶಾಸಕರು ಕೂಡ ಬರ್ತಾರೆ. ಬಸ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಶಾಸಕರು ತೆರಳಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಇತ್ತ ದೇವನಹಳ್ಳಿ ರೆಸಾರ್ಟ್ನಲ್ಲಿ JDS ಶಾಸಕರೆಲ್ಲ ಬೀಡು ಬಿಡೋ ಮೂಲಕ ಅಲ್ಲೂ ಕೂಡ ಅವರಿಗೆ ಅಣಕು ಪ್ರದರ್ಶನ ಆಗಿದೆ. ಅಂದ್ರೆ ಹೆಂಗ್ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರಂತೆ. ಸ್ವತಃ ಕುಮಾರಸ್ವಾಮಿಯವರ ನೇತೃತ್ವದಲ್ಲೇ ತಡರಾತ್ರಿ ತನಕ ಮೀಟಿಂಗ್ ಆಗಿದೆ ಶಾಸಕರುಗಳ ಜೊತೆ. ಗಮನಿಸಬೇಕಾಗಿರುವಂತಹ ವಿಚಾರ, ದೇಹ ಮಾತ್ರ ಪಕ್ಷದಲ್ಲಿ, ಮನಸ್ಸು ಆಲ್ರೆಡಿ ಪಕ್ಷ ಬಿಟ್ಟಿದೆ ಅಂತ ಹೇಳ್ತಿದ್ರಲ್ಲ GT ದೇವೇಗೌಡರ ವಿಚಾರದಲ್ಲಿ. ನೋಡಿ, ದೇವೇಗೌಡರು ಮಾತನಾಡಿದ್ದಾರೆ, HD ದೇವೇಗೌಡರು. ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ. ಆದ್ರೂ ಕನ್ವಿನ್ಸ್ ಆಗಿಲ್ವಾ GT ದೇವೇಗೌಡರು ಅನ್ನೋ ಪ್ರಶ್ನೆ, ಯಾಕಂದ್ರೆ ಸಭೆಗೆ ಗೈರಾಗ್ಬಿಟ್ಟಿದ್ದಾರೆ ಅಂತ. ಸೊ ಅವರ ನಡೆಯ ಬಗ್ಗೆ ಕೂಡ ಕುತೂಹಲ ಇದೆ. ಯಾಕಂದ್ರೆ ಆಗಾಗ ಸ್ವಲ್ಪ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ, ಪಕ್ಷ ತೊರೆಯೋ ಮನಸ್ಸು ಮಾಡಿದ್ದಾರೆ, ಪಕ್ಷದಲ್ಲಿ ಅಸಮಾಧಾನಗಳಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಒಟ್ಟುಗೂಡಿ ಏನಾದ್ರೂ GT ದೇವೇಗೌಡರ ಓಟ್ ಯಾವ ಕಡೆಗೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಇಲ್ಲೂ ಸಂಪರ್ಕದಲ್ಲಿಲ್ಲ, ರೆಸಾರ್ಟ್ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ, ಸಭೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಎನಿವೆ, ಸದ್ಯಕ್ಕೆ JDS ಶಾಸಕರೆಲ್ಲ JW ಮ್ಯಾರಿಯಟ್ ರೆಸಾರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಸ್ ಮೂಲಕ ವಿಧಾನಸೌಧದ ಕಡೆಗೆ ಹೊರಡ್ತಾರೆ ಅನ್ನೋದರ ಡೀಟೇಲ್ಸ್ ಇದೆ. JDSನ 3 ಶಾಸಕರ ಬಗ್ಗೆ ಒಂದಷ್ಟು ಆತಂಕ ಇದೆ JDS ನಾಯಕರಿಗೆ. ಕಾರಣ, ಒಬ್ರು GT ದೇವೇಗೌಡರು ಆಲ್ರೆಡಿ ಅವರು ಅಸಮಾಧಾನಗೊಂಡಿದ್ದಾರೆ, ಪಕ್ಷದಲ್ಲಿ ಕಾಂಗ್ರೆಸ್ ಸೇರುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂತಹ ಚರ್ಚೆ ಆಗಾಗ ಮುನ್ನೆಲೆಗೆ ಬರುತ್ತೆ. ಬಟ್ ಬಹುತೇಕ ಸಲ ಅವರನ್ನ ದೇವೇಗೌಡರು ಮಾತನಾಡಿಸಿದ್ದಾರೆ, ಸಮಾಧಾನ ಪಡಿಸೋ ಪ್ರಯತ್ನಗಳಾದ್ರೂ ಕೂಡ ಯಾಕೂ ಸಮಾಧಾನ ಆದಂತೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ CN ಬಾಲಕೃಷ್ಣ ಅವ್ರಿಗೂ ಕೂಡ ಅಸಮಾಧಾನ ಇದೆಯಾ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪಕ್ಷದ ಒಳಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕುತೂಹಲ. ಅವರು ಕೂಡ ಸಭೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಏನಾಗ್ತಾ ಇದೆ JDS ನಲ್ಲಿ ಅನ್ನೋದೇ ಪ್ರಶ್ನೆ. ಹಾನೂರು ಕ್ಷೇತ್ರದ ಶಾಸಕರು ಮಂಜುನಾಥ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಅವ್ರನ್ನ ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳೆಲ್ಲ ಇತ್ತು. ಮಂಜುನಾಥ್ ಅವರು ಕೂಡ ರೆಸಾರ್ಟ್ ಅಲ್ಲಿ ಇಲ್ಲ, ಸಭೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅವರ ನಡೆ ಯಾವ ಕಡೆಗೆ ಅನ್ನೋದು ಪ್ರಶ್ನೆ. ಹಾಗಾಗಿ JDSನ 3 ಶಾಸಕರ ನಡೆಯ ಬಗ್ಗೆ ಸಹಜವಾಗಿ ಕುಮಾರಸ್ವಾಮಿ ಅವ್ರಿಗೂ ಆತಂಕ ಇದ್ದಂತೆ ಕಾಣಿಸ್ತಾ ಇದೆ. ಆ 3 ಇವತ್ತು ಪರಿಷತ್ತು ಚುನಾವಣೆಯಲ್ಲಿ ಭಾಗಿಯಾಗ್ತಾರ, ಯಾರ ಪರವಾಗಿ ಓಟ್ ಹಾಕ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಅಷ್ಟು ಜನ JDS ಶಾಸಕರು ಬಸ್ ಮೂಲಕ ವಿಧಾನಸೌಧದ ಕಡೆಗೆ ಮುಖ ಮಾಡಲಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ಗಳಾಗ್ತಾ ಇದೆ.